ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ದಿವಸ ನಾಗರ ಚೌತಿ ದಿವಸ ಹೆಣ್ಣು ಮಕ್ಕಳು ಯಾವ ರೀತಿ ಹಾಲನ್ನು ಹಾಕಬೇಕು ನಾಗಪ್ಪನಿಗೆ ಅನ್ನೋ ವಿಧಿವಿಧಾನವನ್ನು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲೇದಾಗಿ ಹೇಳ್ತೀನಿ, ಹೆಣ್ಣು ಮಕ್ಕಳು ಮುಟ್ಟಾದವರಿದ್ದರೆ ಖಂಡಿತವಾಗಿ ನಾಗನ ಪೂಜೆಯನ್ನು ಮಾಡಬಾರ್ದು. ಅಷ್ಟೇ ಅಲ್ಲ, ಯಾರು ಬಸರು ಹೆಂಗಸರು ಅಂದರೆ ಗರ್ಭಿಣಿಯರು ಸ್ತ್ರೀಯರು ಸಹ ನಾಗನ ಪೂಜೆಯನ್ನು ಮಾಡಬಾರ್ದು. ದೋಷ ಬರ್ತದೆ, ಹುಟ್ಟುವ ಕೂಸಿಗೂ ದೋಷ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ನೀವೇನಾದರೂ ಗರ್ಭಿಣಿ ಸ್ತ್ರೀಯರಿದ್ದರೆ ಮಾಡಬೇಡ್ರಿ. ಮುಟ್ಟಾದ ಹೆಣ್ಣು ಮಕ್ಕಳಿದ್ದರೂ ಸಹ ಪೂಜೆಯನ್ನು ಮಾಡಬಾರ್ದು, ಮಾಡಿದರೆ ದೋಷ ಪ್ರಾಪ್ತಿಯಾಗ್ತದೆ. ಇನ್ನು ನಾಳೆ ದಿವಸ ವಿಶೇಷವಾಗಿ ಹೆಣ್ಣು ಮಕ್ಕಳು ಚೌತಿ ದಿವಸ ಉಪವಾಸ ಮಾಡಬೇಕು ಅಂಥೇಳಿ. ಉಪವಾಸ ಅಂದರೆ ಏನು ಬಹಳ ಕಟ್ಟ ಇರುವುದಿಲ್ಲ. ಇದನ್ನು ನೀವು ಉಪ್ಪಿಟ್ಟು ಅವಲಕ್ಕಿ ತಿನ್ಬೋದು, ಅಕ್ಕಿಯನ್ನು ಹುರಿದು ಪಲಾವ್ ಮಾಡಿಕೊಂಡು ತಿನ್ಬೋದು. ಈ ರೀತಿಯಾಗಿ ಉಪವಾಸ ಇರ್ತದೆ. ಈ ದಿನ ವಿಶೇಷವಾಗಿ ನಾಳೆ ದಿವಸ ನೀವು ಉಪವಾಸವನ್ನು ಮಾಡಿ ನಾಗಪ್ಪನಿಗೆ ಹಾಲು ಎರೆದ್ರೆ ತವ್ರ ಮನೆಗೂ ಒಳ್ಳೆಯದಾಗ್ತದೆ, ಅತ್ತಿ ಮನೆಗೂ ಒಳ್ಳೆಯದಾಗ್ತದೆ. ಅದಕ್ಕಾಗಿ ನಾಳೆ ಚೌತಿ ಬಹಳನೇ ಮುಖ್ಯ. ಹೆಣ್ಣು ಮಕ್ಕಳಿಗೆ ಅವರಿಗೆ ಏನಾದರೂ ನಾಗದೋಷ ಇದ್ದರೂ ಕೂಡ, ವಂಶ ಪರಂಪರವಾಗಿ ಮನೆಯಲ್ಲಿ ಮಂತಂದಲ್ಲಿ ಏನಾದರೂ ದೋಷ ಇದ್ದರೂ ಕೂಡ ಹೆಣ್ಣು ಮಕ್ಕಳು ಉಪವಾಸವನ್ನು ಮಾಡಿ ನಾಳೆ ನಾಗಪ್ಪನಿಗೆ ಹಾಲು ಎರೆದ್ರೆ ಈ ದೋಷಗಳು ಎಷ್ಟೋ ರೀತಿಯಿಂದ ಕಳೆದು ಹೋಗ್ತವೆ ಅಂತ. ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಚೌತಿ ದಿವಸ, ಗಂಡು ಮಕ್ಕಳಿಗೆ ಪಂಚಮಿ ದಿವಸ ಹಾಲನ್ನು ಎರಿಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈ ನಾಳೆ ಚೌತಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು, ಹೆಣ್ಮಕ್ಳು ಯಾವ ರೀತಿ ಸಂಕಲ್ಪಪೂರ್ವಕವಾಗಿ ನಾಗನ ಪೂಜೆಯನ್ನು ಮಾಡಬೇಕು, ಅದಕ್ಕೆ ವಿಧಿವಿಧಾನದ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ. ಮೊದಲೇದಾಗಿ ನಾಳೆ ಬೆಳಗ್ಗೆ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಅರಿಶಿನ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಹೊಸ ವಸ್ತ್ರಗಳನ್ನು ಧರಿಸ್ಕೊಳ್ಬೇಕು. ಸೌಭಾಗ್ಯದ ಚಿಹ್ನೆಗಳನ್ನು ಧರಿಸ್ಕೊಂಡು ಅರಿಶಿನ ಕುಂಕುಮ ಹಚ್ಕೊಂಡು ಮೊದಲೇದಾಗಿ ಬಾಗಿಲಲ್ಲಿ ನೀಟಾಗಿ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು. ಬಾಗಿಲಿಗೆ ಯಾವ ರೀತಿ ರಂಗೋಲಿ, ನಾಳೆ ಒಳಗೆ ಬರೋ ನಾಗಪ್ಪನ ಹಾಕ್ಕೊಳ್ಬೇಕಾಗ್ತದೆ. ತೋರಿಸ್ತೇನೆ ಬರೀ ಹೆಂಗೆ ಹಾಕ್ಕೊಳ್ಳೋದು ಅಂತ. ನಾಳೆ ನಾಗಪ್ಪ ನಮ್ಮ ಮನೆ ಒಳಗೆ ಬರಬೇಕು, ಒಳಗೆ ಹೋಗಬೇಕು. ಅದಕ್ಕಾಗಿ ಸರಳವಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡ್ರಿ. ಎಷ್ಟು ಸರಳ ಬೇಕೋ ಅಷ್ಟೇ ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತೇನಂತ. ಈಗ ನಿಮ್ಮ ಮನೆ ಒಳಗೆ ಈ ನಾಗಪ್ಪ ಒಳಗೆ ಹೋಗ್ಲಿಕ್ಕತ್ತದ. ಒಳಗೆ ಹೋಗೋದನ್ನು ಯಾವ ರೀತಿ ಹಾಕ್ಕೊಳ್ಬೇಕು, ಸರಳವಾಗಿ ಈ ರೀತಿಯಾಗಿ 2 ಭಾಗವನ್ನು ಮಾಡ್ಕೊಳ್ರಿ. ಇಷ್ಟು ಜಾಗವನ್ನು ಬಿಟ್ಕೊಂಡು ಮತ್ತು ಒಂದು ಈ ರೀತಿ ಬರ್ಕೊಳ್ರಿ. ನೋಡ್ರಿ, ಈ ರೀತಿ ಬರ್ಕೊಳ್ರಿ. ಈಗ ಇಷ್ಟು ಬರ್ಕೊಂಡಾದ್ಮೇಲೆ ಈ ಮೇಲೆ ಬರೆದಿರುವಂಥ ಒಂದು ತುದಿಯನ್ನು ತೆಗೆದುಕೊಂಡು ಕೆಳಗಡೆ ತೊಗೊಂಡು ಬರ್ರಿ. ಅದನ್ನು ಈ ರೀತಿಯಾಗಿ, ಇದು ಬಾಲದ ತುದಿ. ಕೇವಲ ಒಂದೇ ನಾಗಪ್ಪನ, ಯಾವತ್ತು ಒಂಟಿ ನಾಗಪ್ಪನನ್ನು ಪೂಜೆ ಮಾಡಬಾರ್ದು. ಅದಕ್ಕಾಗಿ ಎಲ್ಲೇ ನೀವು ನಾಗಪ್ಪನ ಬರೆದು ಪೂಜೆ ಮಾಡಿರಿ, ಅದು ಜೋಡ ನಾಗಪ್ಪನೇ ಇರಬೇಕು. ಅದಕ್ಕಾಗಿ ಒಂಟಿ ನಾಗಪ್ಪನ ಪೂಜೆ ಮಾಡಿದರೆ ದಾಂಪತ್ಯದಲ್ಲಿ ಬಿರುಕಾಗ್ತದೆ, ಒಳ್ಳೆಯದಲ್ಲ. ಅದಕ್ಕಾಗಿ ಜೋಡ ನಾಗಪ್ಪನ್ನೇ ನಾವು ಪೂಜೆಯನ್ನು ಮಾಡಬೇಕು. ಜೋಡ ನಾಗಪ್ಪ ಅಂದರೆ ಪತಿ ಪತ್ನಿಯರ ದಾಂಪತ್ಯ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಅನೋನ್ಯವಾಗಿರುವಂಥ ನಾಗಗಳನ್ನೇ ಹಾಕಬೇಕು, ಅಂದರೆ ಮನೆಗೆ ಬಹಳ ಒಳ್ಳೆಯದು. ಈ ರೀತಿಯಾಗಿ ಜೋಡಿ ಇರುವಂಥ ನಾಗಪ್ಪನ ಹಾಕಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ರೀತಿ ಆದಮೇಲೆ ಈಗ ಮೇಲೆ ಆ ಜೋಡಿ ಏನವಲ್ಲ ಅಲ್ಲಿಂದನೇ ಶುರು ಮಾಡಬೇಕು. ಅಲ್ಲಿಂದ ಮತ್ತೆ ಮೇಲೆ ತೊಗೊಂಡು ಹೋಗ್ಬೇಕೀಗ. ಈ ರೀತಿ ತೊಗೊಂಡು ಹೋದ್ಮೇಲೆ ಇದನ್ನು ಕೂಡ ಇಲ್ಲಿಂದ, ಅಂದರೆ ಒಂದಕ್ಕೊಂದು ಜ್ಯೋತಿಯಾಗಿ ನಿಂತಿರುವಂಥ ನಾಗಗಳು ಅಂತ ಹೇಳ್ತೇವೆ ಇವು. ಇದೇ ರೀತಿಯಾಗಿ ಮೇಲೇನೂ ಕೂಡ ನಾವೀಗ ಈ ರೀತಿಯಾಗಿ ಜೋಡಿಯನ್ನು ಮಾಡ್ತಾ 2 ಕಡೆ ಮುಖವನ್ನು ಮಾಡಬೇಕು. ಈ ಕಡೆನೂ ಮುಖ ಮಾಡಬೇಕು, ಆ ಕಡೆನೂ ಕೂಡ ಮುಖವನ್ನು ಮಾಡಿ ಈಗ ಈ ರೀತಿ ಕಾಣಿಸ್ತದಲ್ಲ. ಈಗ ಮುಖವನ್ನು ಬರಿಬೇಕು. ನಾಗದೇವತೆ ಆರಾಧನೆ ಮನೆ ಬಾಗಿಲಲ್ಲಿ ಈ ಚೌತಿ ಪಂಚಮಿ ದಿವಸ 2 ದಿನ ಮಾಡಬೇಕು. ಈ ರೀತಿಯಾಗಿ ಕಾಣಿಸ್ಲಿಕ್ಕೆ ಹತ್ತದ. ನಂತರ ಆ ಹಾವುಗಳಿಗೆ, ಅಂದರೆ
ಈ ಏನು ನಾಗವನ್ನು ಹಾಕಿರ್ತೀವಲ್ಲ ರಂಗೋಲಿ, ಅದಕ್ಕೆ ಹಳದಿ ಬಣ್ಣವನ್ನು ತುಂಬಬೇಕು. ಯಾಕಂದರೆ ಶೇಷದೇವರಿಗೆ ಹಳದಿ ಬಣ್ಣ ಅಂದರೆ ಬಹಳನೇ ಇಷ್ಟ ಅಂತೆ. ಈ ರೀತಿಯಾಗಿ ಹಳದಿ ಬಣ್ಣದ ನಾಗಗಳನ್ನು ಮಾಡಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮನೆ ಎರಡೂ ಕಡೆ, ಬಲಗಡೆ ಮತ್ತು ಮನೆಯ ಎರಡೂ ಬಾಗಿಲಲ್ಲೂ ಕೂಡ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಬೇಕು. ಅಷ್ಟೇ ಅಲ್ಲ, ಮನೆಯ ಗೋಡೆ ಮೇಲೆ ಸಹ ಅರಿಶಿಣದಿಂದ ಇದೇ ರೀತಿ ನಾಗನನ್ನು ಬರ್ಕೋಬೇಕು. ಎರಡು ಗೋಡೆ ಎಡ ಮತ್ತು ಬಲಭಾಗದಲ್ಲಿ ಎರಡೂ ಕಡೆ, ಮನೆಯ ಬಾಗಿಲಿಗೆ, ಹೊಚ್ಚಲ ಮೇಲೆ, ಗೋಡೆ ಮೇಲೆ ಈ ರೀತಿ ರಂಗವಲ್ಲಿಯನ್ನು ಹಾಕಿ ಈಗ ನಾಗರ ಪೂಜೆಗೆ ಏನೇನು ತಯಾರಿ ಮಾಡ್ಕೊಳ್ಬೇಕು ಹೇಳ್ತೇನೆ ನೋಡ್ರಿ. ತಂಬಿಟ್ಟು ಉಂಡಿಯನ್ನು ಮಾಡಿರ್ತಿರಲ್ಲ, 2 ತಂಬಿಟ್ಟು ಉಂಡಿಯನ್ನು ನೈವೇದ್ಯಕ್ಕೆ ಇಟ್ಕೊಳ್ಬೇಕು. ಅರಳು ಹುರಿದಿರ್ತಿರಲ್ಲ, ಅರಳನ್ನು ಒಂದು ಮುಷ್ಟಿಯಷ್ಟು ಅರಳನ್ನು ಇಟ್ಕೊಳ್ಬೇಕು. ನಾವು ಕೇವಲ ನಾಗಪ್ಪನಿಗೆ ತಂಬಿಟ್ಟು ಅಕ್ಕಿಯಿಂದ ತಂಬಿಟ್ಟು ಮಾಡ್ತೇವೆ. ನಾವು ನವಣಕ್ಕಿಯಿಂದ ತಂಬಿಟ್ಟು ಶ್ರೇಷ್ಠ ಅಂತ ಹೇಳ್ತೇವೆ. ಆ ನವಣಕ್ಕಿಯಿಂದ ತಂಬಿಟ್ಟನ್ನು ಮಾಡಬೇಕಾದ್ರೆ ಸ್ವಲ್ಪ ತಂಬಿಟ್ಟನ್ನು ಅಂದರೆ ನವಣಕ್ಕಿಯನ್ನು ಹಿಟ್ಟನ್ನು ಹಾಗೆ ಇಟ್ಕೊಳ್ಬೇಕು. ಒಂದು ಹಸಿ ತಂಬಿಟ್ಟು, ಇನ್ನೊಂದು ಬಿಸಿ ತಂಬಿಟ್ಟು. ಬಿಸಿ ತಂಬಿಟ್ಟು ಅಂದರೆ ನಾವು ಬೆಲ್ಲದ ಪಾಕವನ್ನು ಮಾಡಿರ್ತೀವಲ್ಲ, ಅದಕ್ಕೆ ಬಿಸಿ ತಂಬಿಟ್ಟು ಅಂತ ಹೇಳ್ತೀವಿ. ಹಸಿ ತಂಬಿಟ್ಟು ಕೂಡ ಅವನಿಗೆ ಬಹಳ ಇಷ್ಟ ಅಂತ. ಏನು ಪುಟಾಣಿ ಹಿಟ್ಟಿಂದ ಮಾಡಿದರೆ ನೀವು ಬೆಲ್ಲಕ್ಕೆ ಹಾಕೋಕ್ಕಿಂತ ಮುಂಚೆ ಹಾಗೆ ಕಲಸಿ ತಂಬಿಟ್ಟನ್ನು ಮಾಡಿ, ಹಾಗೆ ಬೆಲ್ಲವನ್ನು ಕಲಿಸಿ ತಂಬಿಟ್ಟನ್ನು ಇಟ್ಕೊಳ್ಬೇಕು. ಅದಕ್ಕೆ ಹಸಿ ತಂಬಿಟ್ಟು ಅಂತ ಹೇಳ್ತೀವಿ. ಇನ್ನು ನವಣಕ್ಕಿಯಿಂದ ಮಾಡಿದರೆ ಆ ಹಿಟ್ಟಿನ ಜೊತೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಇಟ್ಕೊಳ್ಬೇಕು, ಅದು ಹಸಿ ತಂಬಿಟ್ಟು ಅಂತ ಹೇಳ್ತೀವಿ. ಹಸಿ ತಂಬಿಟ್ಟು, ಬಿಸಿ ತಂಬಿಟ್ಟು ಅಂಥೇಳಿ 2 ಇಟ್ಕೊಳ್ಬೇಕು. ಮತ್ತು ಅರಳನ್ನು ಹುರಿದಿರ್ತಿರಲ್ಲ, ಆ ಅರಳನ್ನು ಕೂಡ ಒಂದು ಮುಷ್ಟಿಯಷ್ಟು ಇಟ್ಕೊಳ್ಬೇಕು. ಹೆಣ್ಣು ಮಕ್ಕಳು ನೆನೆದ ಕಡಲೆಯನ್ನು ಇಟ್ಕೊಳ್ಬೇಕು ಪೂಜೆಗೆ. ಗಂಡಸರಿಗೆ ಹುರಿದ ಕಡಲೆ. ಇಲ್ಲಿಗೂ ಕೂಡ ಬಹಳ ಅಂತರ ಇರ್ತದೆ. ನಾಗಪ್ಪನ ಪೂಜೆ ವಿಶೇಷ, ಅದರಲ್ಲೇ ತಪ್ಪಬಾರ್ದು. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಎಳ್ಚಿಗಳು ಅಂತ ಹೇಳ್ತೇವೆ. ಎಳ್ಳನ್ನು ಹುರಿದು ಅದನ್ನು ಕುಟ್ಟಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಎಳ್ಳಿನಿಂದ ಒಂದು ಉಂಡೆಯನ್ನು ಮಾಡಿಟ್ಕೊಳ್ಬೇಕು. ಅದು ನಾಗಪ್ಪನಿಗೆ ಬಹಳ ಪ್ರೀತಿ, ಅದಕ್ಕಾಗಿ ಎಳ್ಚಿಗಳಿ ಅಂತ ಹೇಳ್ತಾರೆ. ಇನ್ನು ಹುಣಸೆಕಾಯಿ, ಎಳೆ ಹುಣಸಿಕಾಯಿ ಇರ್ತದಲ್ಲ, ಅದು ನಾಗಪ್ಪನಿಗೆ ಬಹಳ ಪ್ರೀತಿ ಅಂತೆ. ಅಕಸ್ಮಾತ್ ನಿಮಗೆಲ್ಲೂ ಹುಣಸಿಕಾಯಿ ಸಿಗಲಿಲ್ಲ ಅಂದರೆ ಹುಣಸೆ ಹಣ್ಣಾದರೂ ಪೂಜೆಗೆ ಇಟ್ಕೊಳ್ರಿ. ಹೆಣ್ಣು ಮಕ್ಕಳು ನಾಗಪ್ಪನಿಗೆ ಹುರಿದ ಕಡಲೆಯನ್ನು ಏರಿಸಬಾರ್ದು. ಅದಕ್ಕಾಗಿ ನೆನೆದ ಕಡಲೆಯನ್ನು ಹೆಣ್ಣು ಮಕ್ಕಳು ಏರಿಸಬೇಕು, ಹುರಿದ ಕಡಲೆಯನ್ನು ಗಂಡಸರು ಏರಿಸಬೇಕು. ಅದಕ್ಕಾಗಿ ಇವತ್ತು ರಾತ್ರಿ ನೆನಪಲೆ ಕಡಲೆ, ಕೆಂಪು ಕಡಲೆ ಇರ್ತದಲ್ಲ, ಅದನ್ನು ನೆನೆಸ್ಲಿಕ್ಕೆ ಇಟ್ಕೊಳ್ರಿ. ಒಣ ಕೊಬ್ಬರಿ ಚೂರುಗಳನ್ನ ಇಟ್ಕೊಳ್ಬೇಕು. ಹೂ ಕೇದಿಗೆಯನ್ನು ಇಟ್ಕೊಳ್ಬೇಕು. ಗರಿಕೆ ಅಂದರೆ ಬಹಳ ಪ್ರೀತಿಯ, ಅದಕ್ಕಾಗಿ ಗರಿಕೆ, ಪತ್ರಿ ಏರಿಸಬೇಕು ನಾಗಪ್ಪನಿಗೆ. ಸುವಾಸನೆಯುಳ್ಳ ಮಲ್ಲಿಗೆ ಹೂ ಅಂದರೆ ಬಹಳ ಪ್ರೀತಿ, ಅದಕ್ಕಾಗಿ ವಾಸನೆಯುಳ್ಳ ಮಲ್ಲಿಗೆ. ಈಗ ಎಲ್ಲ ಮಂಗಳೂರು ಸೈಡ್ ಸಿಗ್ತದೆ ನೋಡ್ರಿ, ಮಲ್ಲಿಗೆ ಹೂ ವಾಸನೆ ಇರ್ತಿಲ್ಲ. ಅದೇ ರೀತಿ ನಮ್ಮ ಕಡೆ ಸಿಗುವಂಥ ವಾಸನೆಯುಕ್ತ ಮಲ್ಲಿಗೆ ಹೂಗಳನ್ನು ಇಟ್ಕೊಳ್ಬೇಕು. ಸಂಪಿಗೆ ಹೂ ಅಂದರೆ ಬಹಳ ಪ್ರೀತಿ, ಸಂಪಿಗೆ ಹೂಗಳನ್ನ ಇಟ್ಕೋಬಹುದು. ಇನ್ನು ಪೂಜೆಗೆ ನೀರಿಟ್ಕೊಳ್ಬೇಕು. ಬೆಲ್ಲ, ಒಂಚೂರು ನೀರನ್ನು ಸೇರಿಸ್ಕೊಂಡು ಬೆಲ್ಲದ ನೀರನ್ನು ಇಟ್ಕೊಳ್ಬೇಕು. ಹಾಲನ್ನು ಇಟ್ಕೊಳ್ಬೇಕು. ಹಾಲು ಪಾಕಿಟ್ ಬಂದ ತಕ್ಷಣ ನಾಗಪ್ಪನಿಗೆ ಹಾಲು ತೆಗೆದಿಟ್ಕೊಂಡು ಅದನ್ನು ನೀವೆಲ್ಲ ಹಾಲು ಹಾಕಿ ಬರೋ ತನಕ ಯಾರೂ ಕುಡಿಬಾರ್ದು. ಅಂದರೆ ಪಾಕೀಟನ್ನು ಸಪ್ರೇಟಾಗಿ ನಾಗಪ್ಪನಿಗೆ ಅಂತ ಸಪ್ರೇಟಾಗಿ ತೊಗೊಳ್ರಿ. ನಿಮ್ಮ ಪೂಜೆ ಎಲ್ಲ ಮುಗಿಯೋವರೆಗೂ ಆ ಹಾಲನ್ನು ಮತ್ತೆ ಯಾರೂ ಕುಡ್ದಿರಬಾರ್ದು. ಅಂದರೆ ಆ ಪೂಜೆಗೆ ಅವು ಶ್ರೇಷ್ಠ ಅಂಥೇಳಿ. ಅರ್ಧ ಲೀಟ್ರ್ ಪಾಕೀಟನ್ನು ತೆಗೆದುಕೊಂಡು ಅದರಲ್ಲೇ ಹಾಲು ತೆಗೆದುಕೊಂಡು ಹೋಗಿರ್ರಿ. 1 ಲೋಟ ಹಾಲು ಬೇಕಾಗ್ತದೆ ಪೂಜೆಗೆ. ನಿಮ್ಮ ಪೂಜೆ ಮುಗಿದು ಬರೋವರೆಗೂ ಆ ಪಾಕಿಟ್ ಹಾಲಿನಲ್ಲಿ ಮತ್ತೆ ಎದಕ್ಕೂ ಬಳಸಬೇಡ್ರಿ. ನಿಮ್ಮ ಪೂಜೆ ಎಲ್ಲ ಮುಗಿದ ಮೇಲೆ ಉಳಿದ ಪಾಕಿಟ್ ಹಾಲನ್ನು ನೀವು ಎದಕ್ಕಾದರೂ ಬಳಸ್ಬೋದು. ಇಲ್ಲಾಂದರೆ ನೀವು ತೆಗೆದುಕೊಂಡಿರುವಂಥ ಪಾಕೆಟ್ ಹಾಲಿನಲ್ಲಿ ಎಂಜಲ್ ಆಗಿಬಿಡಬಾರ್ದು. ಅದಕ್ಕಾಗಿ ಎಂಜಲ್ ಹಾಲನ್ನು ನಾಗಪ್ಪನಿಗೆ ಹಾಕಬಾರ್ದು. ತಾಂಬೂಲ, ದಕ್ಷಿಣೆ, ನೈವೇದ್ಯಕ್ಕೆ ಉಂಡಿ, ಗೆಜ್ಜೆ ವಸ್ತ್ರ, 20+2 ಗೆಜ್ಜೆ ವಸ್ತ್ರ, ಹಳದಿ ಹಚ್ಚಿದಂಥ ಗೆಜ್ಜೆ ವಸ್ತ್ರ ಇರಬೇಕು. ಅರಿಶಿನ, ಕುಂಕುಮ, ಗಂಧ, ಹಳದಿ ಗಂಧವನ್ನು ಇಟ್ಕೊಳ್ಬೇಕು. ಹಳದಿ ಗೆಜ್ಜೆ ವಸ್ತ್ರ, 20+2 ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲವನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಡ್ಬೇಕು. ಜೋಡಿಸಿ ಇಟ್ಕೊಂಡು ಈಗ ನಾಗರ ಪೂಜೆಯನ್ನು ಶುರು ಮಾಡಬೇಕು. ಕಲ್ಲಿನ ನಾಗಪ್ಪ ಎಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅಲ್ಲಿ ಹೋಗಿ ಹಾಲು ಹಾಕಬೇಕು. ಹೆಣ್ಮಕ್ಳು ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಸಾಧ್ಯನೇ ಇಲ್ಲ, ನಮ್ಮ ಮನೆ ಹತ್ತಿರ ಯಾವ ದೇವಸ್ಥಾನವೂ ಇಲ್ಲ, ಎಲ್ಲಿ ಹುತ್ತನೂ ಇಲ್ಲ ಅನ್ನೋರು ಅರಿಶಿನವನ್ನು ಹಾಲಿನಲ್ಲಿ ಕಲಿಸ್ಬೇಕು. ಚೆಂದಾಗಿ ಗಟ್ಟಿಯಾಗಿ ಕಲಸಿ ಒಂದು ಕಲ್ಲು ಮೇಲೆ ಅಥವಾ ಒಂದು ಮಣೆ ಮೇಲೆ ನಾ ಮಾಡೇನು ನೋಡ್ರಿ. ಈ ರೀತಿಯಾಗಿ ನಾಗಪ್ಪನನ್ನು ಬರೆದು ಅಲ್ಲಿ ಮನೆ ಬಾಗಿಲಲ್ಲಿ ಇಟ್ಟು ಅಥವಾ ತುಳಸಿ ಕಟ್ಟಿ ಹತ್ತಿರ ಇಟ್ಟು ಪೂಜೆಯನ್ನು ಸಹ ಮಾಡಬಹುದು.
ಈ ರೀತಿ ಮಾಡಿದರೂ ನಡೀತದೆ. ಮಾರನೇ ದಿವಸ ವಿಸರ್ಜನೆಯನ್ನು ಮಾಡಬೇಕು. ಹೆಣ್ಣು ಮಕ್ಕಳು ಈ ರೀತಿ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಈ ಮನೆ ಬಾಗಿಲಲ್ಲಿ ಕೂಡ ಈ ರೀತಿಯಾಗಿ ಇಟ್ಕೊಂಡು ಒಂದು ಕಲ್ಲು ಮೇಲೆ ಅರಿಶಿನ ನಾಗಪ್ಪನ ಬರೆದು ನೀಟಾಗಿ ಸ್ವಲ್ಪ ಒಣಗಿದ ಮೇಲೆ ಅದಕ್ಕೆ ಹಾಲು ಅದನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು. ಈಗ ನೀವು ಹೊರಗಡೆ ಹೋಗಿ ಹಾಲು ಹಾಕೋರು ಅಥವಾ ನಾಳೆ ದಿವಸ ಹೊರಗಡೆ ಹೋಗಿ ಹೆಣ್ಣು ಮಕ್ಕಳು ಹಾಲು ಹಾಕುವಂಥ ಪದ್ಧತಿ ನಮ್ಮ ಎಲ್ಲ ದೋಷಗಳ ಪರಿಹಾರವನ್ನು ಆಗ್ತವಂಥದ್ದು. ಅದಕ್ಕಾಗಿ ಇದೇ ಒಂದು ಜನ್ಮ ಮಾತ್ರ ಅಲ್ಲ, ಪೂರ್ವ ಜನ್ಮ ಮುಂದೆ ಅರ್ಚಿತವಾಗಿ ಬರುವಂಥ ಜನ್ಮ ಕೂಡ ನಮಗೆ ಒಳ್ಳೆಯದಾಗಬೇಕು ಅಂದರೆ ನಾವು ಕಾಲಕ್ಕೆ ಆಯಾ ಪೂಜೆಗಳನ್ನು ಮಾಡ್ತಾ ಹೋಗಬೇಕು. ಈಗ ಹೇಳಿದಷ್ಟು ಎಲ್ಲ ರೀತಿಯಿಂದ ಸಾಮಗ್ರಿಗಳನ್ನು ತೆಗೆದುಕೊಂಡು ಪೂಜೆಯನ್ನು ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಬೇಕು ಹೇಳ್ತೀನಿ ಕೇಳ್ರಿ. ಕೈಯಲ್ಲಿ ಅಕ್ಷತೆ ಮತ್ತು ಒಂದು ಹೂವನ್ನು ಹಿಡ್ಕೊಳ್ಬೇಕು. ಹಳದಿ ಹೂ ಇಟ್ಕೊಂಡ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಆದಮೇಲೆ ಈಗ ಮಮ, ಇಲ್ಲಿ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಹೇಳ್ಕೊಳ್ಬೇಕು, ಗೋತ್ರ ನಕ್ಷತ್ರ ಎಲ್ಲ ಹೇಳ್ಕೊಳ್ಬೇಕು. ಮಮ ಸಹ ಕುಟುಂಬಸ್ಯ ಸಹ ಪರಿವಾರಸ್ಯ ಸರ್ವತಃ ಸರ್ಪಭಯ ನಿವೃತ್ತಿ ಪೂರ್ವಕಂ ಸರ್ಪ ಪ್ರಸಾದ ಸಿದ್ಧಿದ್ವಾರ ಶ್ರೀ ವಿಷ್ಣು ಪ್ರೇರಣೆಯ ಸರ್ವದೇವತಾ ಪ್ರೀತ್ಯರ್ಥಂ ಶ್ರಾವಣ ಶುಕ್ಲ ಚತುರ್ಥ್ಯ ನವನಾಗಾನ್ ನಾಗಪತ್ನಿಶ್ಚ ಯಥಾಶಕ್ತಿ ಯಥಾಜ್ಞಾನೇನ ಯಥಾಮೃತೋಪಚಾರೈ ನಾಗಪೂಜಾಂ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡ್ಕೋಬೇಕು. ಇತಿ ಸಂಕಲ್ಪ ಮಾಡ್ಕೊಂಡಾದಮೇಲೆ ಅಲ್ಲಿ ಏನು ಕಲ್ಲಿನ ನಾಗಪ್ಪ ಇರ್ತದಲ್ಲ ಅಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಓಂ ಸಂಕಲ್ಪ ಆದಮೇಲೆ ಧ್ಯಾನವನ್ನು ಮಾಡ್ಕೊಳ್ಬೇಕು. ಕೈ ಮುಗಿದು ಅನಂತಂ ವಾಸ್ಕೇಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ ಅಂಥೇಳಿ ಈ ನಾಗಸ್ಮರಣೆಯನ್ನು ಮಾಡಿ ಅಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಅಲ್ಲೇನಲ್ಲಿ ಹೋಗಿರ್ತೀರಲ್ಲ ಅಲ್ಲಿ ಅಥವಾ ಮನೆಯಲ್ಲಿ ಅನಂತಂ ಓಂ ಅನಂತಾಯ ನಮಃ ಅನಂತಂ ಅಭಯಾಮಿ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ ಅಭಯಾಮಿ ಅಂತ ಹೇಳಬೇಕು. ಶೇಷಾಯ ನಮಃ ಶೇಷಂ ಅಭಯಾಮಿ ಶಂಕಾಯ ನಮಃ ಶಂಕಂ ಅಭಯಾಮಿ ಓಂ ಪದ್ಮಾಯ ನಮಃ ಪದ್ಮಂ ಅಭಯಾಮಿ ಕಂಬಲಾಯ ನಮಃ ಕಂಬಲಂ ಅಭಯಾಮಿ ಕರ್ಕೋಟಕಾಯ ನಮಃ ಕರ್ಕೋಟಕಂ ಅಭಯಾಮಿ ಅಶ್ವತ್ಥಾಯ ನಮಃ ಅಶ್ವತ್ಥಂ ಅಭಯಾಮಿ ಧೃತರಾಷ್ಟ್ರಾಯ ನಮಃ ಧೃತರಾಷ್ಟ್ರಂ ಅಭಯಾಮಿ ಶಂಖಪಾಲಾಯ ನಮಃ ಶಂಖಪಾಲಂ ಅಭಯಾಮಿ ತಕ್ಷಕಾಯ ನಮಃ ತಕ್ಷಕಂ ಅಭಯಾಮಿ ಕಾಲ್ಯಾಯ ನಮಃ ಕಾಲ್ಯಂ ಅಭಯಾಮಿ ಕಪಿಲಾಯ ನಮಃ ಕಪಿಲಂ ಅಭಯಾಮಿ ನಾಗಪತ್ನಿಭ್ಯೋ ನಮಃ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ ಅಭಯಾಮಿ ಅಂತ ಅಕ್ಷತೆಯನ್ನು ಹಾಕಿ ಆವಾನಾರ್ಥ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ ಪಾದಯೋ ಪಾದ್ಯಂ ಸಮರ್ಪಯಾಮಿ ನಾಗನ ಕಲ್ಲಿನ ಮುಂದೆ ಸ್ವಲ್ಪ ನೀರನ್ನು ಹಾಕಬೇಕು. ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತೇಳಿ ಒಂದು ಹೂವನ್ನು ತೊಗೊಂಡು ಪ್ರೋಕ್ಷಣೆಯೂ ಸಹ ಮಾಡ್ಬೋದು. ಹಸ್ತಯೋರ್ಗ್ಯಂ ಸಮರ್ಪಯಾಮಿ ಮುಖೆ ಆಚಮನಿಯಂ ಸಮರ್ಪಯಾಮಿ ಸ್ನಾನೀಯಂ ನಾಗ ಏನು ಕಲ್ಲಿನ ನಾಗಪ್ಪ ಇರ್ತದಲ್ಲ ಆ ನಾಗಪ್ಪಗೆ ನೀರನ್ನು ಹಾಕಿ ಅಭಿಷೇಕ ಮಾಡಬೇಕು. ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ. ವಸ್ತ್ರಂ ಅಂತಂದರೆ ನೀವು ಪಂಚಾಮೃತವನ್ನು ಏನು ಮಾಡ್ಕೊಂಡು ಹೋದರೆ ಒಳ್ಳೆಯದು. ಯಾಕಂದರೆ ನಾಗಪ್ಪನಿಗೆ ಪಂಚಾಮೃತ ಅಂದರೆ ಬಹಳ ಶ್ರೇಷ್ಠ ಅಂತೆ. ಪಂಚಾಮೃತವನ್ನು ಒಯ್ದಿದ್ರೆ ಪಂಚಾಮೃತವನ್ನು ಪ್ರೋಕ್ಷಣೆಯನ್ನು ಮಾಡಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಮತ್ತೊಂದು ಸಲ ನೀರು ಹಾಕಿ ನಂತರ 20+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರ ಏರಿಸಿದ ಮೇಲೆ ಹೂಗಳನ್ನು ಮೊದಲು ಹಳದಿ ಗಂಧವನ್ನು ಹಚ್ಚಬೇಕು. ಇಲ್ಲ ಅಂತಂದರೆ ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಧವನ್ನು ಹಚ್ಚಬೇಕು. ಆ ರೀತಿ ಗಂಧ ಅಂಥೇಳಿ ಹಚ್ಚಬೇಕು. ಅರಿಶಿನ ಎಲ್ಲಿ ನಾಗಪತ್ನಿ ಇರ್ತಾಳೋ ಅಲ್ಲಿ ಹರಿದ್ರ ಕುಂಕುಮವನ್ನು ಇರಿಸಬೇಕು. ಅದಾದಮೇಲೆ ಗಂಧ ಅಕ್ಷತೆಯನ್ನು ಹಾಕಿ ನಂತರ ಹೂಗಳನ್ನು ಇರಿಸಬೇಕು. ಹೂಗಳನ್ನು ವಿಡಿಯೋ ಕೆಳಗೆ ನಾಗ ಅಷ್ಟೋತ್ತರವನ್ನು ಹಾಕಿರ್ತೀನಿ. ಅಷ್ಟೋತ್ತರವನ್ನು ಹೇಳ್ತಾ ಯಥಾಶಕ್ತಿ ಹೂಗಳನ್ನು ಇರಿಸ್ಬೋದು. ಅದಾದಮೇಲೆ ಧೂಪ ದೀಪವನ್ನು ಮಾಡಬೇಕು. ಒಂದು ಕೊಬ್ಬರಿ ಬಟ್ಟಲಲ್ಲಿ ಏನು ನೀವು ನೈವೇದ್ಯಕ್ಕೆ ತಂದಿರ್ತಿರಲ್ಲ ಉಂಡಿ, ಆ ಕೊಬ್ಬರಿ ಬಟ್ಲಲ್ಲಿ ಇಡಬೇಕು. ಹಾಗೆ ಬಿಡಬಾರ್ದು. ಒಣ ಕೊಬ್ಬರಿ ಅಂದರೆ ಬಹಳ ಪ್ರೀತಿ ನಾಗಪ್ಪನಿಗೆ. ಒಣ ಕೊಬ್ಬರಿ ಬಟ್ಲಲ್ಲಿ 2 ತಂಬಿಟ್ಟು ಉಂಡಿ, 2 ಎಳ್ಚಿಗಳಿ ಅಂದರೆ ಎಳ್ಳಿನಿಂದ ಮಾಡಿದಂಥ ಉಂಡಿಯನ್ನು ಇಟ್ಟು ಅಲ್ಲಿ ನಾಗಪ್ಪನಿಗೆ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು. ಆ ಉಂಡಿಯನ್ನು ಅಲ್ಲಿ ಪೂಜಾರಿಗೆ ಕೊಡಬೇಕು. ಅದನ್ನು ನೀವು ತೆಗೆದುಕೊಂಡು ತಿನ್ನಬಾರ್ದು. ಅದನ್ನು ಅಲ್ಲಿರುವಂಥ ಪೂಜಾರಿಗೆ ಅಥವಾ ಅಲ್ಲಿ ಯಾರಾದರೂ ಕಾಯ್ಲಿಕ್ಕೆ ಇರ್ತಾರಲ್ಲ ಅವರಿಗೆ ಕೊಡಬೇಕು. ತಾಂಬೂಲ ದಕ್ಷಿಣೆ ಸಹ ಅವರಿಗೆ ಕೊಡಬೇಕು. ಈ ರೀತಿ ಅದೆಲ್ಲ ಆದಮೇಲೆ ಇಷ್ಟನ್ನು ಪೂಜೆ ಎಲ್ಲ ಆದಮೇಲೆ ನಾಗಪ್ಪನಿಗೆ ಮೊದಲು ನೀವು ತಂದಿರುವಂಥ ಅರಳು ಹಾಕಬೇಕು ಮತ್ತು ಒಣ ಕೊಬ್ಬರಿಯನ್ನು ಹಾಕಬೇಕು. ಅರಳು, ಕಡಲೆ
ಮತ್ತು ಹುಣಸಿಕಾಯಿ ಎಲ್ಲವನ್ನು ಅವನಿಗೆ ಒಂದೊಂದೇ ಹಾಕ್ತಾ ಹೋಗಬೇಕು. ಕೊನೆಗೆ ಎಲ್ಲ ಆದಮೇಲೆ ಎಲ್ಲ ಹಾಕಿ ತಂದಿರುವಂಥ ಎಲ್ಲ ಪದಾರ್ಥಗಳನ್ನು ಅವನಿಗೆ ಮುಂದೆ ತಲೆ ಮೇಲೆ ಹಾಕಿದ ಮೇಲೆ ನಂತರ ಅವನಿಗೆ ಬಾಯಿ ಹತ್ತಿರ ಹಾಲನ್ನು ಹಾಕಬೇಕು. ಹಾಲು ಹಾಕೋಕ್ಕಿಂತ ಮುಂಚೆ ಬೆಲ್ಲದ ನೀರನ್ನು ಹಾಕಿ ನಂತರ ಹಾಲನ್ನು ಹಾಕಬೇಕು. ಹಾಲು ಹಾಕಿದ ಮೇಲೆ ನೀವು ಪೂಜೆಗೆ ಒಯ್ದಿರ್ತಿಲ್ಲ ನೀರು, ಅದನ್ನು ಒಂದು ತೀರ್ಥ ಸೌಟು ಅಥವಾ ಆ ನೀರನ್ನು ಅವನ ಮೇಲೆ ಹಾಕಬೇಕು. ಹಾಲು ಕುಡಿದ ಬಾಯಲ್ಲಿ ನೀರು ಕುಡಿ ನಾಗಪ್ಪ ಅಂಥೇಳಿ ಮನೆ ಯಾವಾಗಲೂ ತಂಪಾಗಿರ್ತವಂತ. ಈ ರೀತಿಯಾಗಿ ಹಾಲನ್ನು ನಾಗಪ್ಪನಿಗೆ ಹಾಕಿ ಅದರ ಮೇಲೆ ಮತ್ತೆ ಒಂಚೂರು ನೀರನ್ನು ಹಾಕಬೇಕು ನಾಗಪ್ಪನಿಗೆ. ಈ ರೀತಿಯಾಗಿ ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನೆಲ್ಲ ಮಾಡಿಕೊಂಡು ಕೈ ಮುಗಿದು ಬೇಡ್ಕೊಳ್ಬೇಕು. ಶ್ರಾವಣೇ ಶುಕ್ಲ ಚತುರ್ಥ್ಯಾಂ ಯತ್ಕೃತಂ ನಾಗಪೂಜನಂ ತೇನ ತೃಪ್ಯಂತು ಮೇ ನಾಗಾಹ ಭವಂತು ಸುಖದಾಹ ಸದಾ ಅಂಥೇಳಿ ಬೇಡ್ಕೊಳ್ಬೇಕು. ಜ್ಞಾನತೋ ವಾಪಿ ಯನ್ಮಯ ಪೂಜನಂ ಕೃತಂ ನ್ಯೂನ್ಯಾರಿಕ್ತಂ ತತ್ಸ್ವರ್ಯಂಭೋ ನಾಗಾಹ ಕ್ಷಂತುಮರ್ಹತ. ನಾನೇನಾದರೂ ಪೂಜೆಯಲ್ಲಿ ತಪ್ಪು ಮಾಡಿದರೆ ಕ್ಷಮೆ ಇರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನೀವು ದೊಡ್ಡವರು ಹಾಲು ಹಾಕಿದ ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರೆ ಮಕ್ಕಳ ಕೈಯಿಂದ ಹೆಣ್ಣು ಮಕ್ಕಳಿಗೆ ಹಾಲು ನಾಳೆ ಹಾಕಿಸ್ಬೇಕು. ಗಂಡು ಮಕ್ಕಳಿದ್ದರೆ ಅವರು ಪಂಚಮಿ ದಿವಸ ಹಾಲು ಹಾಕಬೇಕು. ಹೆಣ್ಣು ಮಕ್ಕಳು ಸಣ್ಣವರಿದ್ದರೂ ಕೂಡ ಅವ್ರ ಕೈ ಮುಟ್ಟಿಸಿ ನೀವು ಹಾಲನ್ನು ಹಾಕಬೇಕು. ನೀವು ಹಾಲು ಹಾಕೋದ್ರಿಂದ ನಿಮ್ಮ ಮನತನ್ನಲ್ಲಿರುವಂಥ ದೋಷಗಳೆಲ್ಲವೂ ಪರಿಹಾರ ಆಗ್ತದೆ. ಈಗ ಅಕಸ್ಮಾತಾಗಿ ಕೆಲವರು ಹೇಳಿದರು ನಾವು ಗಣೇಶ ಚೌತಿ ಚತುರ್ಥಿ ದಿವಸ ಹಾಲು ಹಾಕ್ತೇವೆ ಅಂಥೇಳಿ. ಈ ರೀತಿ ಪದ್ಧತಿಗಳು ಯಾಕೆ ಬಂದಿರ್ತಾವ ಅಂದ್ರೆ, ಅಥವಾ ಇನ್ಯಾವತ್ತೋ ಹಾಲು ಹಾಕುವಂಥ ಪದ್ಧತಿ ನಿಮ್ಮ ಮನೆಯಲ್ಲಿದ್ದರೆ, ನಿಮ್ಮ ಮನೆಯಲ್ಲಿ ಏನಾದರೂ ನಾಗಪಂಚಮಿ ಚತುರ್ಥಿ ಪಂಚಮಿ ದಿವಸ ಏನಾದರೂ ತೊಂದರೆ ಆಗಿದ್ದರೆ ಅಥವಾ ಮನೆಯಲ್ಲಿ ಯಾರಾದರೂ ಹಡ್ದಿದ್ರೆ ಸೂತಕಗಳು ಬಂದಿದ್ದರೆ ಅವಾಗ ಏನು ಮಾಡ್ತೀವಿ, ಈ ಹಬ್ಬವನ್ನು ಮುಂದಿನ ಚತುರ್ಥಿಗೆ ಆಚರಣೆಯನ್ನು ಮಾಡುವಂಥ ಪದ್ಧತಿಯನ್ನು ಕೆಲವ್ರು ಮನೆತಂದವರು ಹಾಕ್ಕೊಂಡಿರ್ತಾರೆ. ಅದು ಏನಾಗ್ಬಿಡ್ತದೆ, ಅದೇ ಮುಂದುವರ್ಕೋತ ಬಂದುಬಿಟ್ಟಿರ್ತದೆ. ಹೀಗಾಗಿ ಕೆಲವೊಂದು ಮನೆತಂದವ್ರು ಏನು ಮಾಡ್ತಾರೆ ಅಂದರೆ ಹಬ್ಬವನ್ನು ತಪ್ಪಿಸಿ ಹಬ್ಬವನ್ನು ಮಾಡುವಂಥ ಪದ್ಧತಿ, ಯಾಕಂದರೆ ಬಿಡಬಾರ್ದು ಅಂಥೇಳಿ ಮುಂದೆ ಯಾವಾಗೋ ಒಂದು ದಿವಸ ಹಾಲು ಹಾಕುವಂಥ ಪದ್ಧತಿಯನ್ನು ಮಾಡ್ಕೊಂಡಿರ್ತಾರೆ ಅಷ್ಟೇ. ಅದೇನು ತಪ್ಪಲ್ಲ. ಯಾರ ಮನೆಯಲ್ಲಿ ಮುಂದೆ ಯಾವಾಗೋ ಹಾಲು ಹಾಕುವಂಥ ಪದ್ಧತಿ ಇದ್ದರೂ ಸಹ ನಾಳೆ ಏನು ಚೌತಿ ಬರ್ತದಲ್ಲ, ಚೌತಿ ದಿವಸ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಲೆ ಮೇಲೆ ಸ್ನಾನ ಮಾಡಿ ನಾಗಪೂಜೆಯನ್ನು ಮಾಡೋದ್ರಿಂದ ಮನೆತನದ ದೋಷಗಳೆಲ್ಲವೂ ಪರಿಹಾರ ಆಗ್ತದೆ. ಸರಿಯಾದ ರೀತಿಯಲ್ಲಿ ಮಾಡಿರಿ. ಇನ್ನು ಹೊರಗಡೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ ಮೇಲೆ ಮನೆಗೆ ಬಂದ ಮೇಲೆ ಬಾಗಿಲ ಏನು ಮುಂಬಾಗಿಲ ಇರ್ತದಲ್ಲ ಆ ಎರಡೂ ಬದಿಯಲ್ಲಿ ನಾಗಪ್ಪನ ಬರೆದು ಅಲ್ಲೇನೂ ಕೂಡ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ನಾಗಮ್ಮನ ಪೂಜೆಯನ್ನು ಮಾಡಬೇಕು. ಹೊಚ್ಚಿಲಲ್ಲಿ ನಾಗದೇವತೆಗಳು ಇರ್ತಾರಂತೆ, ಅದಕ್ಕಾಗಿ ಹೊಚ್ಚಿಲ ಮಧ್ಯಕ್ಕೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಅಲ್ಲೂ ಕೂಡ ನಾವು ಹಾಲನ್ನು ಏರಿಬೇಕಾಗ್ತದೆ. ಹೊಚ್ಚಲಕ್ಕೆ ಪೂಜೆ ಮಾಡಬೇಕು. ಎರಡೂ ಬದಿಯಲ್ಲಿ ಪೂಜೆಯನ್ನು ಮಾಡಬೇಕು. ಮೊದಲು ನಾವು ನಾಗಪ್ಪನ ಹೊರಗೆ ಹೋಗಿ ನಾಗಪ್ಪನ ಪೂಜೆಯನ್ನು ಮಾಡ್ಕೊಂಡು ಬಂದ ಮೇಲೆ ಮನೆಯೊಳಗೆ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸರಿಯಾದ ಕ್ರಮದಲ್ಲಿ ಹಬ್ಬಗಳನ್ನ ಆಚರಣೆ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ. ರಾಹು ದೋಷಗಳು ಕೂಡ ನಮಗೆ ಕಡಿಮೆ ಆಗ್ತದೆ. ಈ ರೀತಿಯಾಗಿ ಪೂರ್ಣ ವಿಧಾನವಾಗಿ ಹೇಳ್ಕೊಟ್ಟಿನಿ. ಇನ್ನೂ ವಿಶೇಷ ಅಂತಂದರೆ ಪಂಚಮಿ ದಿವಸ ಗಂಡಸರು ಹಾಲು ಹಾಕಬೇಕು. ವಂಶ ಅಭಿವೃದ್ಧಿ ಸರಿಯಾದ ರೀತಿಯಲ್ಲಿ ಆಗಬೇಕು. ಇದೆಲ್ಲವೂ ಮುಂದಿನ ಸಂಕಲ್ಪಪೂರ್ವಕವಾಗಿ ಮನೆಯಲ್ಲಿ ಗಂಡಸರು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.